ಕಪ್ಪ ಕಾಣಿಕೆ ಡೈರಿ ಬಿಡುಗಡೆ ಹಿಂದೆ ಗೃಹ ಸಚಿವರ ಕೈವಾಡ ಇತ್ತ ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಕಪ್ಪ ಕಾಣಿಕೆ ಡೈರಿ ಬಿಡುಗಡೆ ಹಿಂದೆ ಗೃಹ ಸಚಿವರ ಕೈವಾಡ. ಡೈರಿ ಬಿಡುಗಡೆಯಾಗಿರೋದ್ರ ಹಿಂದೆ ಪರಮೇಶ್ವರ್ ಇದ್ದಾರೆ. ಡೈರಿ ಬಿಡುಗಡೆಯಿಂದ ಪರಮೇಶ್ವರ್ಗೆ ತುಂಬಾನೇ ಸಂತೋಷ ಆಗಿದೆ. ಹೊಸ ಬಾಂಬ್ ಹಾಕಿದ್ದಾರೆ ಬಿಜೆಪಿ ಮುಖಂಡ ರೇಣುಕಾಚಾರ್ಯ. ಶಿವರಾತ್ರಿ ಮುನ್ನ ಡೈರಿ ಬಿಡುಗಡೆಯಾಗಿದೆ. ಡೈರಿ ಬಿಡುಗಡೆ ಹಿಂದೆ ಗೃಹ ಸಚಿವ ಪರಮೇಶ್ವರ್ ಇದ್ದಾರೆ. ಡೈರಿ ಬಿಡುಗಡೆಯಿಂದ ಪರಮೇಶ್ವರ್ಗೆ ಸಂತೋಷ ಆಗಿದೆ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ರೇಣುಕಾಚಾರ್ಯ, ಕಾಂಗ್ರೆಸ್ ಹುಚ್ಚರ ಪಕ್ಷ, ಕಾಂಗ್ರೆಸ್ ನಾಯಕರು ಅರೆ ಹುಚ್ಚರು, ಕಾಂಗ್ರೆಸ್ ನಾಯಕರಿಗೋಸ್ಕರ ಪ್ರತ್ಯೇಕವಾಗಿ ಹುಚ್ಚರ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಬೇಕಾಗಿದೆ. ಕಾಂಗ್ರೆಸ್ ನಾಯಕರಿಗೆ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಕೂಡ ಸಾಕಾಗೋದಿಲ್ಲ ಅಂತ ರೇಣುಕಾಚಾರ್ಯ ವ್ಯಂಗ್ಯಭರಿತ ರೀತಿಯಲ್ಲಿ ಮಾತನಾಡಿದ್ದಾರೆ. ಬಹುಶಃ ಕಾಂಗ್ರೆಸ್ಸಿನ ಮುಖಂಡರು ಹಗುರವಾಗಿ ಏನು ಮಾತಾಡ್ತಾ ಇದ್ದಾರೆ ಯಡಿಯೂರಪ್ಪನವ್ರ ಬಗ್ಗೆ, ಇವತ್ತು ಗೊತ್ತಿನ ಮುಖಂಡರು ಯಾರೂ ತುಟಿ ಬಿತ್ತಾ ಇಲ್ಲ. ಡೈರಿ ಬಿಡುಗಡೆ ಆಗಿದೆ, ತನಿಖೆ ಆದ್ರೆ ಪ್ರತಿಯೊಬ್ಬರು ಜೈಲಿಗೆ ಹೋಗ್ತಾರೆ. ನಾನು ಈಗಾಗಲೇ ಹೇಳಿದ್ದೆ, ಕಾಂಗ್ರೆಸ್ ಅಂದ್ರೆ ಹುಚ್ಚರ ಪಕ್ಷ, ಅರೆ ಹುಚ್ಚರ ಪಕ್ಷ, ಮೆದುಳೇ ಇಲ್ಲ ಅವರಿಗೆ. ಇನ್ಮುಂದೆ ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಸಹಿಸಲ್ಲ. ಬಹುಶಃ ನಿಮ್ಮ ನಾಲಿಗೆ ಮೇಲೆ ಹಿಡಿತಾ ಇರಲಿ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅವರಿಗೆ. ಡೈರಿ ಸ್ಫೋಟಗೊಂಡ ಬಳಿಕ ರಾಜ್ಯ ಸರ್ಕಾರದಲ್ಲಿ ತಳಮಳ ಈಗ ಜಾಸ್ತಿ ಆಗ್ಬಿಟ್ಟಿದೆ. ಆದ್ರೆ ಗೃಹ ಸಚಿವ ಜಿ ಪರಮೇಶ್ವರ್ ಮಾತ್ರ ತುಂಬಾನೇ ಆರಾಮಾಗಿದ್ದಾರೆ. ಸಿಎಂ ಚಿಂತೆಯಲ್ಲಿದ್ದಾರೆ. ಹೋಮ್ ಮಿನಿಸ್ಟರ್ ಮಾತ್ರ ತುಂಬಾ ಕೂಲ್ ಆಗಿ ಓಡಾಡ್ಕೊಂಡಿದ್ದಾರೆ. ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಆಪ್ತ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಡೈರಿ ಸ್ಫೋಟಗೊಂಡ ಬಳಿಕ ಸಿಎಂ ಸಿದ್ದರಾಮಯ್ಯ ತುಂಬಾನೇ ಚಿಂತಾಕ್ರಾಂತವಾಗಿದ್ದಾರೆ. ಸಿಎಂ ಮಾತ್ರ ಅಲ್ಲ, ಸಚಿವರು ಸೇರಿದಂತೆ ಕಾಂಗ್ರೆಸ್ನ ಮುಖಂಡರೆಲ್ಲರೂ ಕೂಡ ಒಂದು ರೀತಿ ಟೆನ್ಷನ್ ನಲ್ಲಿದ್ದಾರೆ. ಆದ್ರೆ ಗೃಹ ಸಚಿವರು ಆಗಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಮಾತ್ರ ಫುಲ್ ಕೂಲ್ ಆಗಿದ್ದಾರೆ. ಪಕ್ಷದಲ್ಲಿ ಬೆಂಕಿ ಹತ್ತಿ ಉರಿತಾ ಇದ್ರು ಕೂಡ ಪರಂ ಸಾಹೇಬ್ರು ಜಾಲಿ ಮೂಡ್ ನಲ್ಲಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ತಮ್ಮ ನಿವಾಸದಿಂದ ವೋಲ್ಟೋ ಕಾರ್ನಲ್ಲಿ ಅಂದ್ರೆ ತಮ್ಮ ಸ್ನೇಹಿತರ ಮನೆಗೆ ಹೋಗಿದ್ದಾರೆ. ಅದು ತಾವೇ ಡ್ರೈವ್ ಮಾಡಿಕೊಂಡು ಆರಾಮಾಗಿ ಕೂಲ್ ಆಗಿ ಹೋಗಿರುವಂತದ್ದು. ಅವರ ಹಿಂದೆ ಬೆಂಗಾವಲು ಪಡೆಯ ವಾಹನಗಳ ಭರಾಟೆ ಕೂಡ ಇರಲಿಲ್ಲ. ಹಾಗಾದ್ರೆ ಡೈರಿ ಸ್ಫೋಟಗೊಂಡಿದ್ದು ಪರಮ್ಮ ತಮಗೆ ಪ್ಲಸ್ ಪಾಯಿಂಟ್ ಅಂತ ಏನಾದ್ರೂ ಭಾವಿಸಿದ್ದಾರಾ ಗೊತ್ತಿಲ್ಲ. ಆ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ, ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಡೈರಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಪರಂ, ಇನಿಷಿಯಲ್ಗಳು ಇರೋದು ತಾಂತ್ರಿಕ ವಿಚಾರ, ಹಾಗಾಗಿ ಅದು ಅಪ್ರಸ್ತುತ. ಐಟಿ ಇಲಾಖೆ ಕೇಂದ್ರ ಸರ್ಕಾರದ ಕೆಳಗೆ ಇದೆ, ತನಿಖೆ ನಡೆಸಿ ಸತ್ಯ ತಿಳಿಸಲಿ ಅಂತ ಪರಮೇಶ್ವರ್ ಮನವಿ ಮಾಡಿದ್ರು. ಅವರಿಗೆ ಒತ್ತಾಯ ಮಾಡ್ತಾ ಇದ್ದೋ, ನಿಮ್ಮ ಹತ್ರ ದಾಖಲಾತಿಗಳಿದ್ರೆ ಕೊಡಿ ಅಂತ ಹೇಳಿ. ಅವರು ಇವತ್ತು ದಾಖಲಾತಿ ಇದೆ ಅಂತ ಬಿಡುಗಡೆ ಮಾಡಿದ್ದಾರೆ. ಅದರ ಸತ್ಯಾಸತ್ಯತೆ ಗೊತ್ತಾಗ್ಬೇಕಾಗ್ತದೆ. ಗೋವಿಂದರಾಜು ಅವರು ನನ್ನ ಡೈರಿ ಅಲ್ಲ ಅಥವಾ ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ ಅಂತೆಲ್ಲ ಹೇಳಿದ್ದಾರೆ. ಹಾಗಾಗಿ ಅದನ್ನ ಪರಿಶೀಲನೆ ಮಾಡ್ಲಿ. ಇನಿಷಿಯಲ್ಸ್ ಇದ್ದಾಕ್ಷಣಕ್ಕೆ ಅವರೇ ಹೇಳಿದಾರೆ ಅದು ನನ್ನ ಡೈರಿ ಅಲ್ಲ, ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ ಅಂತೇಳಿ. ಈಗ ನಾವು ಅದನ್ನ ಹೌದಪ್ಪ ಯಾರೋ ಬರೆದಿಟ್ಟಿರ್ಬೋದು ಅಂತ ಹೇಳ್ಬೋದು, ಅಥವಾ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವೆಲ್ಲ ಈಗ ಅಪ್ರಸ್ತುತ. ಅದನ್ನೆಲ್ಲ ಹೇಳೋದಕ್ಕೂ ಕೂಡ ಅವೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತವೆ. ಅದರಿಂದ IT ಡಿಪಾರ್ಟ್ಮೆಂಟ್ನವರು ಅದನ್ನು ಅಧಿಕೃತವಾಗಿ ಹೇಳೋವರೆಗೂ ನಾವು ಯಾವುದನ್ನು ಕೂಡ ಅಂತಿಮವಾಗಿ ಹೇಳೋದಕ್ಕೆ ಬರೋದಿಲ್ಲ.
ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಡೈರಿ ಬಿಡುಗಡೆ ಅಂದ್ರೆ ನಿನ್ನೆ ದಾಖಲೆಗಳೇನು ಬಿಡುಗಡೆ ಆಯಿತು ಅವೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದ್ದಂತೆ ಎಲ್ಲರೂ ಕೂಡ ಒಂದು ರೀತಿ ಟೆನ್ಷನ್ ನಲ್ಲಿ ಇದ್ದಾರೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯರವ ಜೊತೆಗೆ ಸಚಿವರು, ಶಾಸಕರು ಎಲ್ಲರೂ ಕೂಡ ಟೆನ್ಷನ್ ನಲ್ಲಿ ಇದ್ದಾರೆ. ಆದ್ರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಆರಾಮಾಗಿದ್ದಾರೆ, ತುಂಬಾನೇ ಕೂಲ್ ಆಗಿದ್ದಾರೆ. ಏನೂ ಅವರ ಮುಖಭಾವದಲ್ಲೂ ಕೂಡ ಟೆನ್ಷನ್ ಕಾಣಿಸ್ತಾ ಇಲ್ಲ. ಖಂಡಿತ ಮಾದೇಶ್, ಇವತ್ತು ಏನು ಪರಮೇಶ್ವರ್ ಅವರು ಜಾಲಿ ಒಂದು ರೈಡ್ಗೆ ಹೋಗಿದ್ರು. ಅಂದ್ರೆ ಅವರು ಗೃಹ ಸಚಿವರು ಅವ್ರ ಹಿಂದೆ ಒಂದು ಬೆಂಗಾವಲಿರುತ್ತೆ, ಹೆಸ್ಕಾಟ್ ಹೋಗಬೇಕಾಗುತ್ತೆ, ಅದೆಲ್ಲ ಗಾಡಿಗಳನ್ನ ಬಿಟ್ಟು ಅವರೊಬ್ಬರೇ ಡ್ರೈವ್ ಮಾಡ್ಕೊಂಡು ಹೋಗಿದ್ರು. ಶಿವರಾತ್ರಿ ಹಬ್ಬ ಬೇರೆ, ಒಂದು ರೀತಿಯ ಜಾಲಿ ಮೂಡಲ್ಲಿ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಕಾಣಿಸ್ಕೊಂಡ್ರು. ಒಂದು ಇಲ್ಲಿ ಅವರು KPCC ಅಧ್ಯಕ್ಷರು ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಹಳ ದೊಡ್ಡ ಆರೋಪ ಬಂದಿರುವಾಗ ಸುಮಾರು 1000 ಕೋಟಿಯಷ್ಟು ಹಣವನ್ನು ಹೈಕಮಾಂಡ್ಗೆ ತಲುಪಿಸಿದ್ದಾರೆ ಅನ್ನುವಂಥ ಒಂದು ಬಾಂಬನ್ನು ಏನು ಯಡಿಯೂರಪ್ಪನವರು ಸಿಡಿಸಿದ್ರು. ಆ ಬಗ್ಗೆ ದಾಖಲೆಗಳು ಕೂಡ ಈಗ ರಿಲೀಸ್ ಆಗಿರುವಂಥದ್ದು ಮಾಧ್ಯಮಗಳಲ್ಲಿ. ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ನಲ್ಲಿ ತಳಮಳವನ್ನು ಸೃಷ್ಟಿ ಮಾಡಿದೆ, ವಿಶೇಷವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ತಳಮಳ ಸೃಷ್ಟಿ ಮಾಡಿದೆ. ಆದರೆ ಪರಮೇಶ್ವರ್ ಅವರು ತುಂಬ ಕೂಲಾಗೇ ಇದ್ರು ಇವತ್ತು. ಯಾಕೆಂದರೆ ಒಂದು ಈ ಡೈರಿಯಲ್ಲಿ ಅವ್ರ ಹೆಸರು ಎಲ್ಲೂ ಕೂಡ ಬಂದಿಲ್ಲ ಅನ್ನುವಂಥ ಒಂದು ಖುಷಿ ಅವ್ರಿಗೆ ಇರ್ಬೋದೇನೋ. ಯಾಕಂದರೆ ಅವ್ರದ್ದು ಯಾವುದೇ ಇನ್ಶಿಲ್ಗಳು ಇರಲಿಲ್ಲ ಈ ಒಂದು ಡೈರಿಯಲ್ಲಿ. ಇನ್ನುಳಿದಂತೆ ಗೋವಿಂದ ರಾಜು ಅವರು ಏನು ಎಂಟ್ರಿ ಮಾಡ್ಕೊಂಡಿದ್ದಾರೆ, ಸುಮಾರು ಜನ ಸಚಿವರುಗಳ ಇನ್ಶಿಲ್ಗಳಲ್ಲಿದೆ, ಅವರೇನಾ ಅನ್ನೋದನ್ನ ತನಿಖೆಯಿಂದ ಸ್ಪಷ್ಟ ಆಗುತ್ತೆ ಅದು. ಆದರೆ ಪರಮೇಶ್ವರ್ ಅವರು ಕೂಲಾಗಿರುವಂಥದ್ದಂತೂ ಇವತ್ತು ಭಾಳ ಸ್ಪಷ್ಟವಾಗಿತ್ತು ಮಾದೇಶ್. ಓಕೆ, ಅಂದ್ರೆ ನಿನ್ನೆ ದಾಖಲೆಗಳು ಬಿಡುಗಡೆ ಆದಂತ ನಂತರ ಒಂದ್ ರೀತಿ ಎಲ್ಲರೂ ಕೂಡ ಪರಮೇಶ್ವರ್ ಅವರ ಕಡೆಗೆ ಬಟ್ ಮಾಡ್ತಾ ಇದ್ರು. ಅಂದ್ರೆ ಇದಕ್ಕೆ ದಾಖಲೆಗಳನ್ನ ಬಿಡುಗಡೆ ಮಾಡಿರುವಂತಹ ಹಿಂದೆ ಪರಮೇಶ್ವರ್ ಅವರು ಇದ್ದಾರೆ ಅನ್ನುವಂಥದ್ದು. ಹಾಗೆ ಇವತ್ತು ರೇಣುಕಾಚಾರ್ಯ ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದ್ ರೀತಿ ಗಂಭೀರ ಆರೋಪ ಮಾಡಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಪರಮೇಶ್ವರ್ ಅನ್ನುವಂತಹ ಆರೋಪ. ಹಾಗೆ ಅವರು ಸಂತೋಷವಾಗಿದ್ದಾರೆ, ಇದೇನು ದಾಖಲೆಗಳು ಬಿಡುಗಡೆ ಆಯ್ತು, ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ತಳಮಳದಲ್ಲಿದ್ದಾರೆ, ಇದೆಲ್ಲವೂ ಕೂಡ ಸಂತೋಷ ಪಡ್ತಾ ಇದ್ದಾರೆ. ಒಬ್ಬರು ಸಂತೋಷ ಪಡ್ತಾ ಇದ್ದಾರೆ, ಅದು ಪರಮೇಶ್ವರ್ ಅವರು ಅನ್ನುವಂತ ಬಾಂಬನ್ನ ಸಿಡಿಸಿದ್ದಾರೆ. ಮಾದೇಶ್, ಏನು ಅಂದರೆ ಈ ಒಂದು ಏನು ಡೈರಿ ವಿಚಾರ ಇದೆ, ಮತ್ತು ಈ ವಿಚಾರ ಈ ಮೊದಲೇ ಗೊತ್ತಿತ್ತು. ಅಂದರೆ ಈ ಮೊದಲಿಂದನೂ ಸಾಕಷ್ಟು ಚರ್ಚೆ ಆಗಿತ್ತು. ಒಂದು 15 ದಿನಗಳ ಹಿಂದೆನೇ ಯಡಿಯೂರಪ್ಪನವ್ರು ಹೇಳಿದರು. ಸೊ ಹೀಗಾಗಿ ಈಗ ದಾಖಲೆಗಳು ಬಿಡುಗಡೆ ಆದ ತಕ್ಷಣ ಪರಮೇಶ್ವರ್ ಅವರು ಅಷ್ಟೊಂದು ಟೆನ್ಷನ್ ಏನು ಮಾಡ್ಕೊಂಡಿಲ್ಲ. ಯಾಕಂದರೆ ಅವರು ಕೂಡ ಅವರ ಹೆಸರು ಇನ್ಶಿಯಲ್ ಎಲ್ಲೂ ಕೂಡ ಡೈರಿಯಲ್ಲಿ ಇಲ್ಲ ಅನ್ನೋ ಒಂದು ಕಾರಣ ಇರ್ಬೋದು ಪರಮೇಶ್ವರ್ ಅವರಿಗೆ. ಮತ್ತು ಈ ರೀತಿಯ ಡೈರಿ ಸಿಕ್ಕಿರೋದ್ರಿಂದ ಕಾನೂನಾತ್ಮಕವಾಗಿ ಏನು ಮಾಡ್ಕೊಳ್ಲಿಕ್ಕೆ ಆಗಲ್ಲ ಸರ್ಕಾರವನ್ನು ಅನ್ನೋ ಒಂದು ನಂಬಿಕೆ ಪರಮೇಶ್ವರ್ ಅವ್ರದ್ದು. ಮತ್ತು ಇದು ಏನೇ ಆರೋಪಗಳಿದ್ರು ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಸಚಿವರುಗಳ ಮೇಲೆ ಆರೋಪಗಳಿರುವಂಥದ್ದು. ಹಾಗಾಗಿ ಪರಮೇಶ್ವರ್ ಅವರು ಸ್ವಲ್ಪ ನಿರಾಳವಾಗಿದ್ದಾರೆ ಅಂತ ಅನಿಸುತ್ತೆ ಅವರು ಇವತ್ತಿನ ಅವರ ಮುಖಭಾವವನ್ನು ನೋಡಿದರೆ. ಮತ್ತೊಂದು ರೇಣುಕಾಚಾರ್ಯ ಅವರು ಏನು ಆರೋಪ ಮಾಡಿದ್ದಾರೆ, ಈ ಒಂದು ಡೈರಿ ರಿಲೀಸ್ ಹಿಂದೆ ಗೃಹ ಸಚಿವ ಪರಮೇಶ್ವರ್ ಅವರ ಕೈವಾಡ ಕೂಡ ಇರ್ಬೋದು ಅಂತ, ಅದು ಗೊತ್ತಿಲ್ಲ. ಯಾಕೆಂದರೆ ಅವ್ರು BJP ಅವರ ಸ್ಪಷ್ಟಪಡಿಸಬೇಕು. ಒಂದು ಮಾಹಿತಿ ಇರುವಂಥದ್ದು, ಇದು IT ರೈಡ್ ಆಗಿರೋದ್ರಿಂದ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೈಡ್ ಮಾಡಿರೋದ್ರಿಂದ ಇದು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಮಾಹಿತಿ ಇರುತ್ತೆ, ಅಲ್ಲಿಂದ ಇದು ಲೀಕ್ ಆಗಿದೆ ಅನ್ನುವಂಥ ಒಂದಿಷ್ಟು ಮಾಹಿತಿಗಳು ಇರುವಂಥದ್ದು. ಗೃಹ ಸಚಿವರು ಇದನ್ನ ರಿಲೀಸ್ ಮಾಡಿಸ್ಲಿಕ್ಕೆ ಸಾಧ್ಯನಾ, ಅದು ಪ್ರಶ್ನಾರ್ಥಕವಾಗಿರುವಂಥದ್ದು ಮಾದೇಶ್. ಓಕೆ, ಈಗ ಸಾಕಷ್ಟು ಸಚಿವರ ಹೆಸರಿದ್ದಾವೆ ಅಲ್ಲಿ, ಹೈಕಮಾಂಡ್ ಅಂತ ಏನೇನೋ ಹೆಸರುಗಳು ಇನ್ಶಿಯಲ್ಗಳು ಅಲ್ಲಿ ಕಂಡು ಬಂದಿತ್ತು ಅನ್ನುವಂಥ ಮಾತುಗಳಿರುವಂಥದ್ದು. ಅಂದ್ರೆ ಇವುಗಳನ್ನೆಲ್ಲ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು ಹೋಗ್ತಾರೆ? ಅಂದ್ರೆ KPCC ಅಧ್ಯಕ್ಷರು, ಗೃಹ ಸಚಿವರಾಗಿರುವಂತಹ ಇವರು ತಮ್ಮ ಪಕ್ಷಕ್ಕೆ ಈ ರೀತಿಯಾದಂತಹ ಆರೋಪಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದನ್ನ ಫೇಸ್ ಮಾಡ್ತಾರೆ, ಮುಂದೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ಬಗ್ಗೆ ಏನಾದ್ರು ಮಾತನಾಡಿದ್ರಂತ ಇವತ್ತು? ಮಾದೇಶ್, ಪರಮೇಶ್ವರ್ ಅವರು ಇವತ್ತು ಹೇಳಿರುವಂಥದ್ದು, ಈ ಬಗ್ಗೆ ತನಿಖೆ ಆಗಲಿ, ಏನು ಡೈರಿ ರಿಲೀಸ್ ಆಗಿದೆ ಅದರಲ್ಲಿರುವಂಥ ಏನು ಇನ್ಶಿಲ್ಗಳಿದೆ ಅದು ಸಚಿವರುಗಳ ಹೆಸರ ಅನ್ನೋದು ಸ್ಪಷ್ಟ ಆಗಬೇಕು ಅಂದರೆ ತನಿಖೆ ಆಗಬೇಕು. ಮತ್ತು ಕೇವಲ ಡೈರಿಯನ್ನೇ ಆಧಾರವಾಗಿ ಇಟ್ಕೊಂಡು ಆರೋಪ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತನಿಖೆಯಿಂದ ಮಾತ್ರ ಸತ್ಯ ಹೊರಬೀಳುತ್ತೆ. ಮತ್ತು ಗೋವಿಂದ ರಾಜ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿರುವಂಥದ್ದು ಏನು ಅಂದರೆ, ಅದು ನನ್ನ ಡೈರಿ ಅಲ್ಲ, ಮತ್ತು ಅಲ್ಲಿ ಬರೆದಿರೋದು ನನ್ನ ಬರವಣಿಗೆ ಅಲ್ಲ, ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ ಅನ್ನುವಂಥದ್ದನ್ನ ಗೋವಿಂದ ರಾಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೀಗಾಗಿ ಡೈರಿ ರಿಲೀಸ್ ಆದ ತಕ್ಷಣ ಆರೋಪ ಹೌದು ನಿಜ ಅಂತ ನಾನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪ್ರತಿಕ್ರಿಯೆಯನ್ನು ಪರಮೇಶ್ವರ್ ಅವರು ಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ಹೈಕಮಾಂಡ್ಗೂ ಕೂಡ ದುಡ್ಡು ಹೋಗಿದೆ, ಹೈಕಮಾಂಡ್ ಮಟ್ಟದ AICC ನಾಯಕರುಗಳ ಇನ್ಶಿಲ್ಗಳಿದೆ, ಮೋತಿಲಾಲ್ ವೋರಾ ಅವರ ಹೆಸರಿದೆ ಅಂತ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಸೊ ಈ ಎಲ್ಲ ಅಂಶಗಳು ಇರುವಾಗ ಹೈಕಮಾಂಡ್ನ ಸೂಚನೆ ಮೇರೆಗೆ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಅವರು ಮುಂದೆ ಹೋಗಬೇಕಾಗುತ್ತೆ. ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಯಾವ ರೀತಿ ಸೂಚನೆ ಕೊಡ್ತಾರೆ ಅನ್ನೋದು ಕೂಡ ಈ ಪ್ರಕರಣದಲ್ಲಿ ಭಾಳ ಮುಖ್ಯ. ಯಾಕೆಂದರೆ ಅವರ ಕಚೇರಿಯ ಇನ್ಶಿಯಲ್ಗಳು ಕೂಡ ಇದೆ, RG ಆಫೀಸ್ ಅಂತ ಇದೆ, SG ಆಫೀಸ್ ಅಂತ ಇದೆ. ಆ ಎರಡೂ ಆಫೀಸಿಗೆ ತಲಾ 8 ಕೋಟಿ ಸಂದಾಯ ಆಗಿರೋದ್ರ ಬಗ್ಗೆ ಎಂಟ್ರಿ ಮಾಡ್ಕೊಂಡಿದ್ದಾರೆ ಗೋವಿಂದರಾಜ್ ಅವರು ತಮ್ಮ ಡೈರಿಯಲ್ಲಿ. ಸೊ ಹೀಗಾಗಿ ಹೈಕಮಾಂಡ್ನ ವಿಷಯ ಕೂಡ ಇಲ್ಲಿ ಇರೋದ್ರಿಂದ ಇವರೇ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ಪರಮೇಶ್ವರ್ ಅವರು ಸ್ವಲ್ಪ ನಿರಾಳವಾಗಿ ಏನ್ ಬರುತ್ತೆ ಅನ್ನೋದನ್ನ ಕಾಯ್ತಾ ಇದ್ದಾರೆ. ಧನ್ಯವಾದ ಗಿರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗೋವಿಂದರಾಜು ಅವರ ಡೈರಿನಲ್ಲಿ ಏನಿದೆ?
ಅವರು ಬರೆದಿರುವ ಇನಿಷಿಯಲ್ಗಳು ಯಾರು, ಆ ಇನಿಷಿಯಲ್ಗಳು ಅವರೇನಾ ಗೊತ್ತಿಲ್ಲ. ಈ ವಿವರಗಳನ್ನು ನಿಮಗೆ ಕೊಡುವುದಕ್ಕೆ ಮೊದಲು ಈಗೊಂದು ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. 2016ರಿಂದ ಏನೇನಾಗೋಗಿದೆ ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನುವಂತಹ ಈ ಸುದ್ದಿಯ ಮುಂದುವರಿದ ಭಾಗ ಇದು. ರಾಷ್ಟ್ರೀಯ ಸುದ್ದಿವಾಹಿನಿಯಿಂದ ಕೆಪಿಸಿಸಿಯಿಂದ ಹೈಕಮಾಂಡ್ಗೆ ನೀಡಿರುವ ಕಪ್ಪ ಕಾಣಿಕೆಯ ಡೈರಿ ಡೀಟೈಲ್ಸ್ ಈ ಕಪ್ಪದ ಡೈರಿನಲ್ಲಿ ಸ್ಫೋಟಗೊಂಡಿದೆ. ಸ್ಯಾಂಡಲ್ವುಡ್ನ ಚೆಲುವಿನ ಚಿತ್ತಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಉದ್ಯಮಿ ಜಗದೀಶ್ ಜೊತೆ ಅಮೂಲ್ಯ ಸಪ್ತಪದಿ ತುಳಿಯಲಿದ್ದಾರೆ. ಶಿಲ್ಪಾ ಗಣೇಶ್ ಮನೆಯಲ್ಲಿ ಶ್ರಾವಣಿ ಮದುವೆ ಮಾತುಕತೆ ನಡೆದಿದ್ದು ಮುಂದಿನ ತಿಂಗಳು 6ರಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ. ಜಗದೀಶ್ ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ರಾಮಚಂದ್ರೇಗೌಡರ ಮಗ. ಲಂಡನ್ನಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು ಈಗ ಬಿಲ್ಡರ್ಸ್ ಅಂಡ್ ಡೆವಲಪರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.